ಏನಾಗಬಾರ್ದು ಅಂತ ಅನ್ಕೊಂಡಿದ್ವೋ ಅದೆಲ್ಲದೂ ಕೂಡ ಆಗಿದೆ. ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸೋಲಿಸಿ ಹೊಸ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಅವರು ಕಂಪನಿಯ ಗೋಲ್ಡನ್ ಬಾಯ್ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಿಟ್ರಲಿ ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ನೋಡೋದಕ್ಕೆ ಇಡೀ ಶೋನ ನೋಡ್ದಂಗಿತ್ತು. ಇವತ್ತು ನಾವೆಲ್ಲರೂ ಕೂಡ ಏನೇನಾಯ್ತು ಅಂತ ಸ್ಪೀಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ರಿಂಗ್ ಗೆ ಬರ್ತಾರೆ. ಇಡೀ ಕ್ರೌಡ್ ರ್ಯಾಂಡಿ ಆರ್ಟನ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರ್ತಾರೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, ಇವತ್ತು ನಾನು ಈ ಒಂದು ವೆನ್ಯೂಗೆ ಬಂದಾಗ ರಸಲ್ ಮೀನಿಯಾ ಸೈನು ಆಗಾಗ್ಲೇ ಮೇಲ್ಗಡೆ ಇತ್ತು. ಅಂಡ್ ಅದನ್ನ ನೋಡಿ ನನ್ನ ತಲೆಯಲ್ಲಿ ತುಂಬಾ ವಿಚಾರಗಳು ಬಂತು. ನಾನು ಇಲ್ಲಿವರೆಗೂ ಕೂಡ 20 ರಸಲ್ ಮೇನಿಯಾಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಅಂಡ್ ಈ 20 ರಸಲ್ ಮೇನಿಯಾಗಳಲ್ಲಿ ಕೇವಲ ನಾನು 2 ಬಾರಿ ಮಾತ್ರ ಮೈನ್ ಇವೆಂಟ್ ಮಾಡಿದ್ದೀನಿ. ಲಿಟ್ರಲಿ ಈ ಒಂದು ಇಂಡಸ್ಟ್ರಿಯಲ್ಲಿ ನೀವು ಏನೇ ಅಚೀವ್ ಮಾಡಿರ್ಬೋದು, ಯಾವ ಗೋಲ್ಸ್ ನೇ ರೀಚ್ ಮಾಡಿರ್ಬೋದು, ಎಷ್ಟು ಚಾಂಪಿಯನ್ಶಿಪ್ ನ ಗೆದ್ದಿದ್ರು ಕೂಡ ರಸಲ್ ಮೇನಿಯಾ ಮೈನ್ ಇವೆಂಟ್ ಮಾಡೋದು ತುಂಬಾನೇ ಕಷ್ಟ. ಅಂಡ್ ಅದನ್ನ ನಾನು ಮತ್ತೊಮ್ಮೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ರಸಲ್ ಮೇನಿಯಾ 42 ನ ಮೈನ್ ಇವೆಂಟ್ ಅಲ್ಲಿ ನಾನು ಇರ್ತೀನಿ. ನಿಜವಾಗ್ಲೂ ನಾನು ಈ ಒಂದು ಇಂಡಸ್ಟ್ರಿಯಲ್ಲಿ ತುಂಬಾ ವರ್ಷಗಳ ಕಾಲ ಕಳೆದಿದ್ದೀನಿ. ರಿಕ್ ಫ್ಲೈಯರ್, JBL ಇವ್ರ ಜೊತೆ ಎಲ್ಲ ನಾನು ಬೆಳೆದಿದ್ದೀನಿ. ಅಂಡ್ ಇನ್ನು ಕೂಡ ಆ ಒಂದು ಲಾಕರ್ ರೂಮ್ ಅಲ್ಲಿ ಯಂಗ್ ಟ್ಯಾಲೆಂಟ್ಸ್ ಗಳ ಜೊತೆ ನನ್ನನ್ನು ನಾನು ನೋಡ್ಕೊಂಡಾಗ ನಿಜವಾಗ್ಲೂ ನನಗೆ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದ್ರೆ ನಾನು ಇನ್ನೂ ಕೂಡ ಇಲ್ಲಿ ಕಂಪೀಟ್ ಮಾಡ್ತಾ ಇದ್ದೀನಲ್ಲ ಅಂತ. ಏನೇ ಆಗ್ಲಿ, ನನ್ನ ರಸಲ್ ಮೇನಿಯಾ ಅಪೋನೆಂಟ್ಸ್ ಯಾರೇ ಆಗಿರ್ಬೋದು, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ನಮಗೆ ಗೊತ್ತಾಗುತ್ತೆ ನನ್ನನ್ನ ಯಾರು ರಸಲ್ ಮೇನಿಯಾದಲ್ಲಿ ಫೇಸ್ ಮಾಡ್ತಾರೆ ಅಂತ. ಅವ್ರು ಯಾರೇ ಆಗಿರ್ಬೋದು, ನಾನು ರಸಲ್ ಮೇನಿಯಾ 42 ಅಲ್ಲಿ 15 ಟೈಮ್ ಚಾಂಪಿಯನ್ ಆಗಿ ಹೊರಗಡೆ ಬಂದೇ ಬರ್ತೀನಿ. ಅಂಡ್ 3 ಮೋಸ್ಟ್ ಡೇಂಜರಸ್ ಲೆಟರ್ ಇನ್ ದ ವರ್ಲ್ಡ್ RKO ಮುಖಾಂತರ ನಾನು ಅದನ್ನ ಗಳಿಸ್ಕೋತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಟ್ರಿಕ್ ವಿಲಿಯಂ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಟ್ರಿಕ್ ವಿಲಿಯಂ ಅವರು ಬಂದು ರ್ಯಾಂಡಿ ಆರ್ಟನ್ ಅವರ ಬಗ್ಗೆ ಏನೇನೋ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅದನ್ನೆಲ್ಲ ತಡ್ಕೊಳಕ್ಕಾಗ್ದಲೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಒಂದು RKO ನ ಕನೆಕ್ಟ್ ಮಾಡ್ತಾರೆ. ಲಿಟ್ರಲಿ ಒಂದ್ ರೀತಿ ಫನ್ನಿ ಅನಿಸ್ತಾ ಇತ್ತು ಈ ಬಾರಿಯ RKO ಟ್ರಿಕ್ ವಿಲಿಯಂ ಅವರಿಗೆ ಕನೆಕ್ಟ್ ಮಾಡಿದಾಗ ನಮ್ಮ ರ್ಯಾಂಡಿ ಆರ್ಟನ್ ಅವರು. ಒಟ್ನಲ್ಲಿ ಈ ಒಂದು ಸೆಗ್ಮೆಂಟ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಟ್ರಿಕ್ ವಿಲಿಯಂ ಅವರಿಗೆ RKO ನ ಹಾಕಿ ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಇದಾದ್ಮೇಲೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಓಪನ್ ಚಾಲೆಂಜ್ ನೋಡೋದಕ್ಕೆ ಸಿಗುತ್ತೆ. ಇಜಿಯೋ ಹಾಗೆ ಕಾರ್ಮೆಲೋ ಏಸ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು. ಆಫ್ ಕೋರ್ಸ್ ಮ್ಯಾಚಸ್ ಗಳನ್ನ ಚೆನ್ನಾಗಿ ಡಿಲಿವರ್ ಮಾಡ್ತಾರೆ, ಬಟ್ ಸ್ಟೋರಿ ಅನ್ನೋದೇ ಇಲ್ಲಿ ಕಾಣಿಸ್ತಾ ಇಲ್ಲ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಇಜಿಯೋ ಅವರನ್ನ ಸೋಲಿಸಿ ನಮ್ಮ ಕಾರ್ಮೆಲೋ ಏಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಿಕ್ ಆಲ್ಡಿಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ನಿಕ್ ಆಲ್ಡಿಸ್ ಅವರಿಗೆ ಹೇಳ್ತಾ ಇರ್ತಾರೆ, ಓಕೆ ಇವಾಗ ನಾವು ಶಾಂತವಾಗಿ ಸ್ವಲ್ಪ ಮಾತಾಡೋಣ. ನಾನು ಈ ಒಂದು ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕಿಂತ ಮುಂಚೆ ಒಂದು ಅಗ್ರಿಮೆಂಟ್ ಸೈನ್ ಆಗಿತ್ತು. ಅಂಡ್ ಆ ಒಂದು ಅಗ್ರಿಮೆಂಟ್ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ, ಕೋಡಿ ರೋಡ್ಸ್ ಅವರಿಗೆ ಮತ್ತೊಮ್ಮೆ ರಿಮ್ಯಾಚ್ ಸಿಗೋದಿಲ್ಲ ಅನ್ಲೆಸ್ ಅವನು ರಾಯಲ್ ರಂಬಲ್ ಅಥವಾ ಎಲಿಮಿನೇಷನ್ ಚೇಂಬರ್ ನ ಗೆಲ್ಲೋ ತನಕ. ಬಟ್ ಈಗ ಅವನಿಗೆ ರಿಮ್ಯಾಚ್ ಸಿಗ್ತಾ ಇದೆ. ಇದ್ರ ಬಗ್ಗೆ ಏನಾದ್ರು ಮಾತಾಡ್ತೀಯಾ, ಇದನ್ನ ಈಗಲೇ ಸರಿ ಮಾಡು ಅಂತ ನಮ್ಮ ನಿಕ್ ಆಲ್ಡಿಸ್ ಅವರಿಗೆ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ನಿಕ್ ಆಲ್ಡಿಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಹೇಳ್ತಾರೆ, ನಾನು ಕೂಡ ಸುಮ್ಮನೆ ಇದ್ದೆ, ನಾನು ಕೂಡ ನಿನಗೆ ತುಂಬಾ ಬಾರಿ ಹೇಳ್ತಾ ಇದ್ದೆ ಆ ವಿಚಾರಗಳನ್ನ ಅದ್ರಾಗೆ ಬಿಟ್ಬಿಡು, ನೀನು ಎಲ್ಲೂ ಕೂಡ ಹೋಗಿ ಇಂಟರ್ಫೈರ್ ಮಾಡಬೇಡ ಅಂತ. ಬಟ್ ನೀನು ಪದೇ ಪದೇ ಅದೇ ರೀತಿ ಮಾಡ್ತಾ ಇದ್ದೆ. ಸೊ ಇವತ್ತು ಸುಮ್ಮನೆ ಹೋಗಿ ನೀನು ಕೋಡಿ ರೋಡ್ಸ್ ಅವರ ವಿರುದ್ಧ ನಿನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡು, ಅಥವಾ ನಿನ್ನ ಚಾಂಪಿಯನ್ಶಿಪ್ ನ ನಾವು ಫೋರ್ಫಿಟ್ ಮಾಡಬೇಕಾಗುತ್ತೆ, ಅಂದ್ರೆ ನಿನ್ನ ಚಾಂಪಿಯನ್ಶಿಪ್ ನ ನಿನ್ನ ಕೈಯಿಂದ ಕಿತ್ಕೋಬೇಕಾಗುತ್ತೆ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮತ್ತೊಮ್ಮೆ ಇದು ಡ್ರೂ ಮ್ಯಾಕೆಂಟೈರ್ ವರ್ಸಸ್ ದ ಹೋಲ್ ವರ್ಲ್ಡ್ ಆಗಿದೆ. ಏನೇ ಆಗಲಿ ಇವತ್ತು ನಾನು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತೀನಿ. ಅಂಡ್ ಕೋಡಿ ರೋಡ್ಸ್ ಅವ್ರನ್ನ ಮುಂಚೆನೂ ಕೂಡ ಸೋಲಿಸಿದ್ದೆ, ಮತ್ತೆ ಇವತ್ತು ನಾನು ಸೋಲಿಸ್ತೀನಿ. ಕೋಡಿ ರೋಡ್ಸ್ ಅವ್ರು ಏನಾದರೂ ಈ ಒಂದು ಚಾಂಪಿಯನ್ಶಿಪ್ ನ ತಗೋಬೇಕು ಅಂದ್ರೆ ನಾನು ಸತ್ ಮೇಲೆ ನನ್ನ ಡೆಡ್ ಬಾಡಿ ಇಂದನೇ ತಗೋಬೇಕು ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ನಿಕ್ ಆಲ್ಡಿಸ್ ಅವರಿಗೆ ಹೇಳ್ತಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಸೆಲೆಬ್ರೇಷನ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲಾಸ್ಟ್ ಲೆಜೆಂಡ್ ಹಾಗೆ ನಾಯಾ ಜಾಕ್ಸ್ ಅವರು ಬಂದು ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ನಮ್ಮ ಅಲೆಕ್ಸಾ ಬ್ಲಿಸ್ ಹಾಗೆ ಶೆಲ್ಫೇರ್ ಅವರು ಕೂಡ ಬರ್ತಾರೆ. ಕಿಯಾನಾ ಜೇಮ್ಸ್ ಹಾಗೆ ಜೂಲಿಯಾ ಅವರು ಕೂಡ ಬರ್ತಾರೆ. ಅಂಡ್ ಇವರ ನಡುವೆ ಒಂದು ನಂಬರ್ 1 ಕಂಟೆಂಡರ್ ಮ್ಯಾಚ್ ಕೂಡ ಸೆಟ್ ಆಗುತ್ತೆ. ಅಲೆಕ್ಸಾ ಬ್ಲಿಸ್ ಅಂಡ್ ಶೆಲ್ಫೇರ್ ವರ್ಸಸ್ ಕಿಯಾನಾ ಜೇಮ್ಸ್ ಹಾಗೆ ಜೂಲಿಯಾ ಅವರ ನಡುವೆ. ಇನ್ನು ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಅಲೆಕ್ಸಾ ಬ್ಲಿಸ್ ಹಾಗೆ ಶೆಲ್ಫೇರ್ ಅವರು ವಿನ್ ಆಗಿದ್ದಾರೆ. ಅಂಡ್ ಅವರು ಹೊಸ ನಂಬರ್ 1 ಕಂಟೆಂಡರ್ ಆಗಿದ್ದಾರೆ WWE ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಕೋಡಿ ರೋಡ್ಸ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ಅದರಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ನನ್ನ ಇವತ್ತಿನ ಗುರಿ ಏನಪ್ಪಾ ಅಂದ್ರೆ ನಾನು ಆ ಒಂದು ರಸಲ್ ಮೇನಿಯಾ ಸೈನ್ ಕಡೆ ನನ್ನ ಬೆರಳನ್ನ ತೋರಿಸಬೇಕು, ಅದೊಂದೇ ನನ್ನ ಗುರಿ. ಅಂಡ್ ನೆಕ್ಸ್ಟ್ ಟೈಮ್ ನೀನು ನನ್ನನ್ನ ಇಂಟರ್ವ್ಯೂ ಮಾಡೋದಕ್ಕೆ ಬಂದಾಗ ನಾನು WWE ಚಾಂಪಿಯನ್ ಆಗಿರ್ಬೇಕು, ಅದೊಂದೇ ನನ್ನ ಗೋಲು ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಸ್ಯಾಮಿ ಝೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ಕೋಡಿ ರೋಡ್ಸ್ ಅವರ ಬಳಿ ಬಂದು ಹೇಳ್ತಾರೆ, ಕಳೆದ ವಾರ ಏನೇನಾಯ್ತು ಅದಕ್ಕೆಲ್ಲದಕ್ಕೂ ಕೂಡ ನನ್ನ ಬಳಿ ಕ್ಷಮೆ ಇದೆ. ಏನೇ ಆಗ್ಲಿ ನಿನಗೆ ಇವತ್ತು ರಿಮ್ಯಾಚ್ ಸಿಗ್ತಾ ಇದೆ, ನನಗೆ ಇದು ಅರ್ಥ ಆಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ನೀನು ನನ್ನನ್ನ ಸೋಲಿಸಿ ಕ್ವಾಲಿಫಿಕೇಶನ್ ಮ್ಯಾಚ್ ಒಳಗಡೆ ಹೋಗಿ ಆ ಒಂದು ಮ್ಯಾಚ್ ಇಂದ ಗೆದ್ದು ಅದಾದ್ಮೇಲೆ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಹೋದೆ, ಅಲ್ಲಿ ನೀನು ಸೋತೋದೆ. ಸೊ ಗೆದ್ದವರಿಗೆ ಮಾತ್ರ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಚಾನ್ಸ್ ಸಿಗಬೇಕಾಗಿತ್ತು. ಬಟ್ ನಿನಗೂ ಕೂಡ ಈಗ ಚಾನ್ಸ್ ಸಿಗ್ತಾ ಇದೆ. ಸೊ ನೀನು ಡ್ರೂ ಮ್ಯಾಕೆಂಟೈರ್ ಅವರ ಕಾರಣದಿಂದ ಸೋತೆ, ಅದೇ ರೀತಿ ನಾನು ಕೂಡ ನಿನ್ ಮೇಲೆ ಡ್ರೂ ಮ್ಯಾಕೆಂಟೈರ್ ಅವರ ಕಾರಣದಿಂದಲೇ ಸೋತಿದ್ದು. ಸೊ
ನನಗೆ ಯಾಕೆ ಸಿಗ್ತಾ ಇಲ್ಲ, ನಿನಗೆ ಯಾಕೆ ಸಿಗ್ತಾ ಇದೆ ಅಂತ ಮಾತಾಡ್ತಾ ಇರ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಕೋಪ ಮಾಡ್ಕೊಂಡು, ನೀನ್ ಏನ್ ಹೇಳೋದಕ್ಕೆ ಬರ್ತಾ ಇದೆಯಾ, ಸರಿಯಾಗಿ ಹೇಳು, ನೀನು ಕೂಡ ಇದ್ರೊಳಗಡೆ ಇನ್ವಾಲ್ವ್ ಆಗೋದಕ್ಕೆ ಬರ್ತಾ ಇದೆಯಾ ಅಲ್ವಾ ಅಂತ ಕೇಳಿದಾಗ, ಇಲ್ಲ ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ, ಏನೇ ಆಗ್ಲಿ ನನ್ನ ತಲೆಯಲ್ಲಿ ಈಗ ಏನೋ ಓಡ್ತಾ ಇದೆ, ನಾನು ಏನ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ, ನಾನು ನಿನ್ನನ್ನ ಆಸೆ ಪಡ್ತೀನಿ ಇವತ್ತು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸೋಲಿಸಿ ಹೊಸ ಚಾಂಪಿಯನ್ ಆಗು ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳಿದ್ದಾರೆ. ಲಿಟ್ರಲಿ ನಮ್ಮ ಸ್ಯಾಮಿ ಝೈನ್ ಅವರಿಗೆ ಈ ಒಂದು ಟೈಮಲ್ಲಿ ಅವ್ರು ಮಾಡ್ತಿರೋದು ಸರಿನೋ ತಪ್ಪೋ ಏನು ಕೂಡ ಅರ್ಥ ಆಗ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ಕೋಡಿ ರೋಡ್ಸ್ ಅವರಿಗೆ, ನಿನಗೆ ರಿಮ್ಯಾಚ್ ಸಿಗಬಾರ್ದಾಗಿತ್ತು ಬಟ್ ನಿನಗೆ ಸಿಕ್ಕಿದೆ, ಹಾಗೆ ಹೀಗೆ ನನಗೆ ಯಾಕೆ ಸಿಕ್ಕಿಲ್ಲ ಅಂತ ಅವ್ರು ಹೇಳೋ ಪಾಯಿಂಟ್ ಅವರಿಗೆ ಅರ್ಥ ಆಗ್ತಾ ಇದೆ, ಬಟ್ ಅದನ್ನ ಅವರು ಯಾವ ರೀತಿ ಹೇಳ್ಬೇಕು ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ. ಇದಾದ್ಮೇಲೆ ನಮಗೆ WWE ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ನಂಬರ್ 1 ಕಂಟೆಂಡರ್ ಗೆ ಒಂದು ಟರ್ಮೋಯಲ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮೋಟರ್ ಸಿಟಿ ಮಷಿನ್ ಗನ್ ವರ್ಸಸ್ ಫ್ರಾಕ್ಸಿಯಂ ವರ್ಸಸ್ ವೈಟ್ 6 ವರ್ಸಸ್ ಅಂಬರ್ಟೋ ಕರಿಲೋ ಹಾಗೆ ಏಂಜಲ್ ಗಾರ್ಜಾ ವರ್ಸಸ್ ಆರ್ಟ್ರೂತ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ನ WWE ಅವರು ಸ್ಮ್ಯಾಕ್ ಡೌನ್ ನಲ್ಲಿ ಟೈಮ್ ನ ಫಿಲ್ ಮಾಡೋದಕ್ಕೆ ಇಟ್ಟಿದ್ರು ಅಂತಾನೆ ಹೇಳ್ಬೇಕು. ಈ ಒಂದು ಮ್ಯಾಚ್ ಗಳು ಕೂಡ ಚೆನ್ನಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಆರ್ಟ್ರೂತ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರು ವಿನ್ ಆಗಿದ್ದಾರೆ. ಲಾಸ್ಟ್ ಗೆ ಅವರು ಅಂಬರ್ಟೋ ಕರಿಲೋ ಹಾಗೆ ಏಂಜಲ್ ಗಾರ್ಜಾ ಅವರನ್ನ ಸೋಲಿಸಿದ್ದಾರೆ. ಸೊ ಈಗ ನಮ್ಮ ಆರ್ಟ್ರೂತ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರು ಹೊಸ ನಂಬರ್ 1 ಕಂಟೆಂಡರ್ ಆಗಿದ್ದಾರೆ WWE ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ. ಇದಾದ್ಮೇಲೆ ನಮಗೆ ಜೆಡ್ ಕಾರ್ಗಿಲ್ ಹಾಗೆ ರಿಯಾ ರಿಪ್ಲಿ ಅವರ ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರಿಯಾ ರಿಪ್ಲಿ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ಮೈಕ್ ನ ತಗೊಂಡು ಹೇಳ್ತಾರೆ, ಜೆಡ್ ಕಾರ್ಗಿಲ್ ಅವರು ಇಂಟರ್ನೆಟ್ ಅಲ್ಲಿ ತುಂಬಾ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸೊ ಅವರಿಗೆ ಧೈರ್ಯ ಇದ್ರೆ ಬಂದು ಇಲ್ಲಿ ನನ್ನ ಫೇಸ್ ಅಲ್ಲಿ ಅದನ್ನೆಲ್ಲದನ್ನು ಕೂಡ ಹೇಳಿ ಅಂತ ಜೆಡ್ ಕಾರ್ಗಿಲ್ ಅವ್ರನ್ನ ಕರೀತಾರೆ. ನಮಗೆ ಜೆಡ್ ಕಾರ್ಗಿಲ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೆಡ್ ಕಾರ್ಗಿಲ್ ಅವರು ರಿಂಗ್ ಗೆ ಬಂದು ಹೇಳ್ತಾರೆ, ರಿಯಾ ರಿಪ್ಲಿ ನಿಜವಾಗ್ಲೂ ಕೂಡ ನೀನು ನನ್ನ ಇಂಪ್ರೆಸ್ ಮಾಡ್ತೀಯಾ ಅನ್ಬಿಟ್ಟು ಅವರಿಗೆ ಒಂದು ಹ್ಯಾಂಡ್ ಶೇಕ್ ನ ಕೊಟ್ಟು, ನಾನಿವಾಗ ನಿನ್ನ ಹ್ಯಾಂಡ್ ಶೇಕ್ ಯಾಕೆ ಕೊಟ್ಟೆ ಅಂದ್ರೆ ನಾನು ನಿನ್ನನ್ನ ರೆಸ್ಪೆಕ್ಟ್ ಮಾಡ್ತೀನಿ ಬಟ್ ನಾನು ನಿನ್ನನ್ನ ಬೆಟರ್ ಅಂತ ಅನ್ನೋದಿಲ್ಲ. ಆಫ್ ಕೋರ್ಸ್ ನಿನ್ನ ಶೋಲ್ಡರ್ ನಿಜವಾಗ್ಲೂ ಕೂಡ ದೊಡ್ಡದಾಗಿದೆ ಬಟ್ ನನ್ನದು ಬಿಗ್ಗೆಸ್ಟ್ ಆಗಿದೆ, ನಿನ್ನ ಆರ್ಮ್ಸ್ ಆಗಿರ್ಬೋದು, ನಿನ್ನ ಥೈಸ್ ಆಗಿರ್ಬೋದು, ಎಲ್ಲದೂ ಕೂಡ ಚೆನ್ನಾಗಿದೆ, ಬಟ್ ನಂದು ನಿನ್ನದಕ್ಕಿಂತ ತುಂಬಾನೇ ಚೆನ್ನಾಗಿದೆ, ಏನೇ ಆಗಲಿ ರಸಲ್ ಮೇನಿಯಾದಲ್ಲಿ ನಾನು ನಿನ್ನನ್ನ ಸೋಲಿಸ್ತೀನಿ ಅಂತ ಹೇಳ್ತಾರೆ. ಇದಾದ್ಮೇಲೆ ನಮ್ಮ ರಿಯಾ ರಿಪ್ಲಿ ಅವರು ಜೆಡ್ ಕಾರ್ಗಿಲ್ ಅವ್ರನ್ನ ತಳೆದು, ಆಫ್ ಕೋರ್ಸ್ ನನಗಿಂತ ನಿಂದು ತುಂಬಾನೇ ದೊಡ್ಡದಿದೆ, ಶೋಲ್ಡರ್ಸ್ ಆಗಿರ್ಬೋದು, ಬೈಸಿಕ್ಸ್ ಆಗಿರ್ಬೋದು, ತೊಡೆ ಆಗಿರ್ಬೋದು, ಎಲ್ಲವೂ ಆಗಿರ್ಬೋದು, ಬಟ್ ನೀನೇನಾದ್ರೂ ನನಗೆ ಪಂಚ್ ಮಾಡಿದ್ರೆ ನಾನು ಕೆಳಗಡೆ ಸುಮ್ಮನೆ ಬಿದೋಗ್ತೀನಿ ಅಂತ ನೀನು ಅನ್ಕೋಬೇಡ, ತಿರುಗಿಸಿ ಮತ್ತೊಮ್ಮೆ ನಿನ್ ಮೇಲೆ ಅಟ್ಯಾಕ್ ಮಾಡೇ ಮಾಡ್ತೀನಿ, ನಿನ್ನನ್ನ ನಾನು ರಸಲ್ ಮೇನಿಯಾದಲ್ಲಿ ಖಂಡಿತವಾಗ್ಲೂ ಕೂಡ ನೋಡ್ಕೋತೀನಿ ಅಂತ ನಮ್ಮ ರಿಯಾ ರಿಪ್ಲಿ ಅವರು ಜೆಡ್ ಕಾರ್ಗಿಲ್ ಅವರಿಗೆ ಹೇಳ್ತಾರೆ. ಲಿಟ್ರಲಿ ಏನ್ ಫೇಸ್ ಆಫ್ ಗುರು, ನಿನ್ನ ತೋಳು ಚೆನ್ನಾಗಿದೆ ಬಟ್ ನನಗೆ ನಿನ್ಗಿಂತನೂ ಕೂಡ ನನ್ನದ ಬಳಿ ದೊಡ್ಡದು ತೋಳಿದೆ, ಹಾಗೆ ಹೀಗೆ ಏನ್ ಮಾತಾಡ್ತಾ ಇದ್ದಾರೆ ಫೇಸ್ ಆಫ್ ಅಲ್ಲಿ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇಂಟರ್ನೆಟ್ ನ ಪ್ರೋಮೋಸ್ ಗಳೇ ಚೆನ್ನಾಗಿತ್ತು, ಇಲ್ಲಿ ನೀನ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಫಿಸಿಕಲಿ ನೀನ್ ನನ್ನ ಇಂಪ್ರೆಸ್ ಮಾಡ್ತಾ ಇದೆಯಾ, ಹಾಗೆ ಹೀಗೆ ನಿನ್ ತೊಡೆ ಚೆನ್ನಾಗಿದೆ, ನಂದು ನಿನ್ಗಿಂತ ಬೆಟರ್ ಆಗಿದೆ. ನನಗಂತೂ ಒಂದ್ ರೀತಿ ನಗು ಬರ್ತಾ ಇತ್ತು ಇವರಿಬ್ಬರ ಫೇಸ್ ಆಫ್ ಆದಾಗ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜಾನಿ ಗೆರ್ಗೆನೋ ಹಾಗೆ ಕ್ಯಾಂಡಸ್ ಲಿರಿ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಜಾನಿ ಗೆರ್ಗೆನೋ ಅವರು ಹಂಗೆ ಮಲ್ಕೊಂಡಿರ್ತಾರೆ ಅಂಡ್ ಅದನ್ನ ನೋಡಿ ನಮ್ಮ ಕ್ಯಾಂಡಸ್ ಲಿರಿ ಅವರು, ನಿಂದು ಬರೀ ಮಲ್ಗೋದೇ ಆಯ್ತಲ್ಲಪ್ಪ, ಎದಾಳಪ್ಪ, ಜಾನಿ ರೆಸ್ಲಿಂಗ್ ನ ತಗೋಬಾ ಅಂತ ಜಾನಿ ಗ್ಯಾರ್ಗೆನೋ ಅವ್ರನ್ನ ಮೋಟಿವೇಟ್ ಮಾಡ್ತಾರೆ. ಅಂಡ್ ಅದನ್ನ ಕೇಳಿಸ್ಕೊಂಡು ನಮ್ಮ ಜಾನಿ ಗ್ಯಾರ್ಗೆನೋ ಅವರು ಕೂಡ ರಿಂಗಿಗೆ ಹೋಗೋಣ ಬಾ ಅಂತ ಹೋಗಿ, ನಿಜವಾಗ್ಲೂ ಈಗ ನಾನು ಮೋಟಿವೇಟ್ ಆಗಿದ್ದೀನಿ ಅಂಡ್ ನನ್ನಲ್ಲಿರ್ತಕ್ಕಂತಹ ಜಾನಿ ರೆಸ್ಲಿಂಗ್ ನ ನಾನು ಕರಿತಾ ಇದ್ದೀನಿ, ಸೊ ಯಾರೇ ಬರ್ಬೋದು ಈಗ ನನ್ನ ಮೇಲೆ ಒಂದು ಮ್ಯಾಚ್ ಆಡಬಹುದು ಅಂತ ಓಪನ್ ಚಾಲೆಂಜ್ ನ ಇರ್ತಾರೆ. ಅಂಡ್ ಆ ಒಂದು ಓಪನ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಫ್ ಕೋರ್ಸ್ ನಮ್ಮ ಒಬಾ ಫೇಮಿ ಅವರು ಬರ್ತಾರೆ. ಒಬಾ ಫೇಮಿ ಅವರು ಬಂದ ಕೂಡಲೇ ನಮ್ಮ ಜಾನಿ ಗೆರ್ಗೆನೋ ಅವರಿಗೆ ಗೊತ್ತಾಗುತ್ತೆ ಇವತ್ತು ನನ್ನ ಕತೆ ಮುಗಿತು ಅಂತ. ಒಬಾ ಫೇಮಿ ಅವರು ಜಾನಿ ಗೆರ್ಗೆನೋ ಅವರನ್ನ ಡಾಮಿನೇಟ್ ಮಾಡಿ ಅವರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊತಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ವೈಪರ್ ರ್ಯಾಂಡಿ ಓಟನ್ ಹಾಗೆ ಸ್ಯಾಮಿ ಝೈನ್ ಅವರ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ರ್ಯಾಂಡಿ ಓಟನ್ ಅವ್ರನ್ನ ಕೇಳ್ತಾ ಇರ್ತಾರೆ, ರ್ಯಾಂಡಿ ಓಟನ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ನೀನು ಗೆದ್ದೆ, ಅದಕ್ಕೆ ನಿನಗೆ ಕಂಗ್ರಾಚುಲೇಷನ್, ಬಟ್ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಕೋಡಿ ರೋಡ್ಸ್ ಅವರು ನನಗೆ ಏನನ್ನ ಮಾಡಿದ್ರು ಅದನ್ನೇ ನೀನು ಕೋಡಿ ರೋಡ್ಸ್ ಅವ್ರಿಗೂ ಕೂಡ ಮಾಡಿದೆ. ಎಸ್, ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರು ಬಂದಾಗ ಆ ಒಂದು ಅವಕಾಶನ ಯೂಸ್ ಮಾಡಿಕೊಂಡು ನನ್ನನ್ನ ಪಿನ್ ಮಾಡಿದ್ರು. ಅದೇ ರೀತಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಅವರ ಮೇಲೆ ಡ್ರೂ ಮ್ಯಾಕೆಂಟೈರ್ ಅವರು ಅಟ್ಯಾಕ್ ಮಾಡಬೇಕಾದ್ರೆ ನೀವು ಅವಕಾಶನ ಯೂಸ್ ಮಾಡಿಕೊಂಡು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಕೋಡಿ ರೋಡ್ಸ್ ಅವ್ರನ್ನ ಪಿನ್ ಮಾಡಿದ್ರಿ. ಸೊ ನಿನ್ನ ಬೆಸ್ಟ್ ಫ್ರೆಂಡ್ ಮೇಲೆನೆ ಅಟ್ಯಾಕ್ ಮಾಡ್ದಲ್ಲ, ಇದಕ್ಕೆ ನೀನು ಯಾವ ರೀತಿ ಫೀಲ್ ಮಾಡ್ತಾ ಇದೀಯಾ ಅಂತ ರ್ಯಾಂಡಿ ಓಟನ್ ಅವ್ರನ್ನ ಕೇಳಿದಾಗ ನಮ್ಮ ರ್ಯಾಂಡಿ ಓಟನ್ ಅವರು ಹೇಳ್ತಾರೆ, ಸಮ್ ಟೈಮ್ಸ್ ನಾವು ಕೂಡ ಸೆಲ್ಫಿಶ್ ಆಗ್ಲೇಬೇಕು, ಆಗ್ಲೇ ನಮಗೆ ಜಯ ಸಿಗೋದಕ್ಕೆ ಸಾಧ್ಯ ಅಂತ. ಅಂಡ್ ಅದಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರು, ಇದರಿಂದ ನಾವು ಕೆಟ್ಟವರಾಗಲ್ವಾ ಅಂತ ಕೇಳಿದಾಗ ನಮ್ಮ ರ್ಯಾಂಡಿ ಓಟನ್ ಅವರು, ನನಗಂತೂ ಗೊತ್ತಿಲ್ಲ ಬಟ್ ಅದರಿಂದ ನಾನು 14 ಟೈಮ್ WWE ಚಾಂಪಿಯನ್ ಆಗಿದ್ದೀನಿ, ಏನೇ ಆಗ್ಲಿ ಸ್ವಲ್ಪ ಟೈಮ್ ಸೆಲ್ಫಿಶ್ ಆಗಿರೋದು ಕೂಡ ಒಳ್ಳೇದಾಗುತ್ತೆ ಅಂತ ನಮ್ಮ ರ್ಯಾಂಡಿ ಓಟನ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರು, ಓಕೆ ರ್ಯಾಂಡಿ ಓಟನ್, ರಸಲ್ ಮೇನಿಯಾದಲ್ಲಿ ನೀನು 15 ಟೈಮ್ ಚಾಂಪಿಯನ್ ಆಗೋ ಅಂತ ನಾನು ಕೂಡ ಕೇಳ್ಕೊತೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ರ್ಯಾಂಡಿ ಓಟನ್ ಅವರು, ಸ್ಯಾಮಿ ಝೈನ್ ನಿಜವಾಗ್ಲೂ ಕೂಡ ನೀನು ಮುಂದೊಂದು ದಿನ ಚಾಂಪಿಯನ್ ಆಗೇ ಆಗ್ತೀಯಾ, ಬಟ್ ನೀನು ನಿನ್ನ ಒಳಗಿನ ವಾಯ್ಸ್ ಗಳನ್ನ ಕೇಳಿಸ್ಕೋಬೇಕು ಅಷ್ಟೇ ಅಂತ ಸ್ಯಾಮಿ ಝೈನ್ ಅವರಿಗೆ ಬುದ್ಧಿವಾದನ ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರು ಹೇಳಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಪ್ರಾರಂಭ ಆಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಬಿಟ್ಟು ಡ್ರೂ ಮ್ಯಾಕೆಂಟೈರ್ ಅವರು ಲೀವ್ ಮಾಡ್ತಾ ಇರ್ತಾರೆ, ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಓಡೋಗಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಮತ್ತೊಮ್ಮೆ ಕರ್ಕೊಂಡು ಬರ್ತಾರೆ ಅಂತಾನೆ ಹೇಳ್ಬೇಕು. ಇನ್ನ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು, ಅದರಲ್ಲಿ ಎರಡು ಮಾತೇ
ಅಷ್ಟೇ ಇಲ್ಲ, ಒಂದು ಬಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕರ್ಕೊಂಡೋಗಿ ಅನೌನ್ಸರ್ ಟೇಬಲ್ ಮೇಲ್ಗಡೆ ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಬಟ್ ಅವರ ವೆಯ್ಟ್ ನ ತಡೆಯಲಾರ್ದಲೆ ಆ ಅನೌನ್ಸರ್ ಟೇಬಲ್ ಹಂಗೆ ಮುರಿದೋಗುತ್ತೆ ಅಂತಾನೆ ಹೇಳ್ಬೇಕು. ಆ ಸ್ಪಾಟ್ ಸಿಕ್ಕಾಪಟ್ಟೆ ಬಾಚ್ ಏನಿಸ್ತು. ಇದಾದ್ಮೇಲೆ ಟೇಬಲ್ ನ ಯೂಸ್ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರಿಗೆ ಟೇಬಲ್ ಮೇಲ್ಗಡೆ ಒಂದು ಪವರ್ ಬಾಂಬ್ ನ ಕನೆಕ್ಟ್ ಮಾಡಿ ರಿಂಗ್ ಮೇಲ್ಗಡೆ ಕರ್ಕೊಂಡು ಬಂದು ಒಂದು ಕ್ರಾಸ್ ರೋಡ್ ನು ಕೂಡ ಕನೆಕ್ಟ್ ಮಾಡ್ತಾರೆ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರಿಗೆ. ಬಟ್ ಇಲ್ಲಿ ಕೋಡಿ ರೋಡ್ಸ್ ಅವರು ಕಿಕ್ ಔಟ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕ್ಲೇಮರ್ ಕಿಕ್ ನ ಹೊಡೆಯೋದಕ್ಕೆ ಹೋದಾಗ ನಮ್ಮ ಕೋಡಿ ರೋಡ್ಸ್ ಅವರು ಉಲ್ಟಾ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಕ್ಲೇಮರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಆ ಸ್ಪಾಟ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಇನ್ನ ಒಂದು ಟೈಮ್ ಅಲ್ಲಿ ರೆಫ್ರಿಗೂ ಕೂಡ ಏಟ್ ಆಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಡಿಸಾಸ್ಟರ್ ಕಿಕ್ ನ ಹೊಡೆಯೋದಕ್ಕೆ ಹೋದಾಗ ರೆಫ್ರಿನ ಅಡ್ಡ ತಂದ್ಬಿಡ್ತಾರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು. ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಕ್ರಾಸ್ ರೋಡ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ಪಿನ್ ಮಾಡೋದಕ್ಕೆ ರೆಫ್ರಿನೇ ಇರೋದಿಲ್ಲ. ರೆಫ್ರಿ ಬಂದ್ ಕೂಡಲೇ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಕ್ಲೇಮರ್ ನ ಕನೆಕ್ಟ್ ಮಾಡ್ತಾರೆ, ಪಿನ್ ಮಾಡ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಕಿಕ್ ಔಟ್ ಮಾಡ್ಬಿಡ್ತಾರೆ. ಅಂಡ್ ಅದನ್ನ ನೋಡಿ ಡ್ರೂ ಮ್ಯಾಕೆಂಟೈರ್ ಅವರಿಗೆ ರೆಫ್ರಿ ಮೇಲೇನೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಈ ರೆಫ್ರಿ ನನ್ನನ್ನ ಮತ್ತೊಮ್ಮೆ ಕಾಸ್ಟ್ ಮಾಡೋದಕ್ಕೆ ಬಂದಿದ್ದೇನೆ ಅಂತ ರೆಫ್ರಿಗೆ ಇನ್ನ ಒಂದು ಹೆಡ್ಬಟ್ ನ ಕನೆಕ್ಟ್ ಮಾಡಿ ಸೀದಾ ಟೈಮ್ ಕೀಪರ್ಸ್ ಏರಿಯಾಗೆ ಹೋಗಿ ಒಂದು ಸ್ಟೀಲ್ ಚೇರ್ ನ ತಗೊಂಡು ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ಹಿಂದೆಯಿಂದ ನಮ್ಮ ಜೇಕಬ್ ಫಾಟ್ ಅವರು ಬಂದು ಆ ಒಂದು ಸ್ಟೀಲ್ ಚೇರ್ ನ ಕಿತ್ಕೋತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಒಂದು ಕ್ಲೇಮರ್ ಕಿಕ್ ನ ಹೊಡೆಯೋದಕ್ಕೆ ಹೋಗ್ತಾರೆ. ಅದರಿಂದ ನಮ್ಮ ಕೋಡಿ ರೋಡ್ಸ್ ಅವರು ಡಾಜ್ ಮಾಡ್ತಾರೆ. ಅಂಡ್ ಟಾಪ್ ರೋಪ್ ಮೇಲಿಂದ ಒಂದು ಕಟರ್ ನ ಕನೆಕ್ಟ್ ಮಾಡಿ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡ್ತಾರೆ, ಪಿನ್ ಮಾಡ್ತಾರೆ. 1 2 3. ಅಂಡ್ ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಹೊಸ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ ಆಗಿದ್ದಾರೆ. ಎಕ್ಸ್ಪೆಕ್ಟ್ ಮಾಡಿದ್ದೆ ಇದೇ ರೀತಿ ಆಗುತ್ತೆ ಅಂತ ಅಪ್ಡೇಟ್ ಗಳು ಕೂಡ ಬರ್ತಾ ಇತ್ತು. ಬಟ್ ನನಗೆ ಆಸೆ ಇತ್ತು ಗುರು, ಡ್ರೂ ಮ್ಯಾಕೆಂಟೈರ್ ಅವರು ಸೋಲ್ಬಾರ್ದಿತ್ತು ಅಂತ. ಪಾಪ ಏನ್ ಗುರು, ರೋಡ್ ಟು ರಸಲ್ ಮೀನಿಯಾದಲ್ಲಿ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಟ್ರಿ. ರಸಲ್ ಮೀನಿಯಾಗಿಂತ ಮುಂಚೆ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೊಂಡ್ಬಿಟ್ರಿ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಏನೇ ಆಗ್ಲಿ ಒಳ್ಳೇದಾಗ್ಲಿ ನಮ್ಮ ಕೋಡಿ ರೋಡ್ಸ್ ಅವರಿಗೆ. ಅವರು ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ಹೊಸ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಈಗ ನಮಗೆ ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಹಾಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ನಡುವೆ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೌನ್ ಕಡೆ ಬರೋದಾದ್ರೆ ಮೈನ್ ಇವೆಂಟಿಗೋಸ್ಕರನೇ ಇವತ್ತಿನ ಸ್ಮ್ಯಾಕ್ ಡೌನ್ ನ ನೋಡಿದ್ರೆ ಆ ರೀತಿ ಇತ್ತು. ಅಂಡ್ ಸ್ವಲ್ಪ ಕಡೆ ಬೋರಿಂಗು ಕೂಡ ಅನಿಸ್ತಾ ಇತ್ತು. ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನ್ಗೆ ನಾನು 3 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಆಗಿತ್ತು ಇವತ್ತಿನ ಸ್ಮ್ಯಾಕ್ ಡೌನ್, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.